ಕರ್ತನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸೋಣ. ದೇವರ ಮಹಾಕೃಪೆಯಿಂದ ಈ ಸಾಯಂಕಾಲ ವೇಳೆ ನಾವು ಹೀಗೆ ಒಟ್ಟಾಗಿ ಸೇರಿ ಝೂಮ್ ಮೂಲಕ ಒಂದೊಂದು ಕುಟುಂಬದವರನ್ನು ದೂರದಲ್ಲಿದ್ದಾಗ್ಯೂ ನಾವು ಹತ್ತಿರದಲ್ಲಿ ನೋಡುವ ಹಾಗೆ ದೇವರು ಕೃಪೆ ಮಾಡಿದ್ದಾನೆ. ಆತ ನಮಗೆ ಸ್ತೋತ್ರವಾಗ್ಲಿ. ಹೇಗೂ ದೇವರ ಮಹಾಕೃಪೆಯಿಂದ ದೇವರು ಅಲ್ಪನಾದಂತ ನನ್ನನ್ನು ನಿಮ್ಮ ಸಭೆಯ ಮೂಲಕವಾಗಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ತಿಳಿಸುವಂತೆ ದೇವರು ಮಾಡಿದಂತ ಈ ಸಹಾಯಕ್ಕೋಸ್ಕರ ನಾವು ಮೊಟ್ಟ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದೇನೆ. ಮತ್ತು ಎರಡನೇದಾಗಿ ಶಿವಮೊಗ್ಗ ಸಭಾ ಹಿರಿಯರಿಗೆ ಮತ್ತು ಸಭಾ ವಿಶ್ವಾಸಿಗಳಿಗೆ, ಸಭಾ ಸೇವಕರಿಗೆ, ಪ್ರಿಯರು, ಹೌದು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವರೆಲ್ಲರಿಗೂ ತಿಳಿಸುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ಆಗಲಿ, ದೊರೆಯಲಿ ಎಂಬುದಾಗಿ ನಾನು ಆಶೆಯೊಂದಿಗೆ ದೇವರ ವಾಕ್ಯವನ್ನು ನಿಮ್ಮ ಮುಂದೆ ದೇವರು ಈ ದಿವಸದಲ್ಲಿ ನನ್ನ ಕೂಡ ಮಾತಾಡಿ, ಹೌದು ಈ ಸಮಯದಲ್ಲಿ ಯಾವ ವಾಕ್ಯವನ್ನು ಕೊಡಬೇಕೆಂಬುದಾಗಿ ನಾನು ಆಲೋಚನೆ ಮಾಡುತ್ತಿರುವಾಗ ದೇವರು ನಮಗೆ ಅನೇಕ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆನಪಿನಲ್ಲಿ ಇರ್ತವೆ. ಅನೇಕರು ಸೇವಕರು ಇದರ ವಿಷಯವಾಗಿ ತಿಳಿಸಿರ್ತಾರೆ. ಆದಾಗ್ಯೂ ದೇವರ ವಾಕ್ಯವನ್ನು ನಾವು ನೋಡುವಾಗ ನಾವು ಅದು ಒಬ್ಬೊಬ್ಬರಿಂದ ಒಂದೊಂದು ರೀತಿಯಲ್ಲಿ ಅದು ನಮಗೆ ಅರ್ಥವನ್ನು ತಿಳಿಸಿಕೊಡುವಂತದ್ದಾಗಿದೆ. ಆದ್ರಿಂದ ದೇವರ ವಾಕ್ಯ ನಾವು ಈ ಸಮಯದಲ್ಲಿ ಓದೋಣ. ಯಾಕಂದ್ರೆ ನಮ್ಗೆ ಸಮಯ ಸ್ವಲ್ಪ ಇರುವುದರಿಂದ ನಾನು ಸ್ವಲ್ಪವಾಗಿ ನಾನು ಮಾತಾಡಲು ಇಷ್ಟಪಡ್ತೇನೆ. ನಾನೇನಂತ ಸೇವಕನಲ್ಲ, ಹೌದು ವಾಕ್ಯ ಅಷ್ಟು ಬಲವನಲ್ಲ. ಹೇಗೋ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ನಾನು ಈ ಸಮಯದಲ್ಲಿ ನಿಮ್ ಮುಂದೆ ಇದ್ದೇನೆ. ಹೇಗೋ ಕರ್ತನ ಕೃಪೆಯಿಂದ ನಾವೆಲ್ಲರೂ ಈ ಸಮಯದಲ್ಲಿ ಸತ್ಯವೇದವನ್ನು ಹಿಡ್ಕೊಳ್ಳುವ ಹಾಗೆ ದೇವರು ಕೃಪೆ ಮಾಡಿದ್ದಾನೆ. ಹೌದು, ಆ ಸತ್ಯವೇದ ನಾವು ಹಿಡ್ಕೊಂಡು ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಹರಿದಾಡುವಂತ ನಮ್ಮ ಮನಸ್ಸುಗಳನ್ನು ದೇವರು ತನ್ನ ತೋಟಿಯಲ್ಲಿ ಇಟ್ಟುಕೊಂಡು ದೇವರ ವಾಕ್ಯವನ್ನು ಕಲಿಯುವಾಗ ಯಾವ ವಿಧವಂತ ಶೋಧನೆಗಳು ಬರದಂತೆ ನಮ್ಮನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡೋಣ. ದೇವರ ವಾಕ್ಯಕ್ಕೆ ನಾವೀಗ ಹೋಗೋಣ. ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 19ನೇ ವಚನದ ಮಧ್ಯಭಾಗದಲ್ಲಿ 20ನೇ ವಚನ ನೋಡೋಣ. ಜ್ಞಾನೋಕ್ತಿಗಳು 16:20. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು ಎಂಬುದಾಗಿದೆ. ಮತ್ತು ಇದೇ ಜ್ಞಾನೋಕ್ತಿ 13ನೇ ಅಧ್ಯಾಯ 13ನೇ ವಚನ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು ಎಂಬುದಾಗಿ. ಈ ಎರಡು ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇದಕ್ಕೆ ಸಹಾಯವಾಗುವಂತ ಅನೇಕ ಸತ್ಯತೆಗಳನ್ನು ನಾವು ತಿಳ್ಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಕೊಟ್ಟಿರುವಂತ ಈ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ದೇವರು ತಾನೇ ನಮ್ಮೊಬ್ಬೊಬ್ಬರಿಗೆ, ಹೌದು ಕೇಳುವಂತ ನಿಮಗೆ ಮತ್ತು ಮಾತಾಡುವಂತ ದೇವರು ನನ್ನ ಕೂಡ ಮಾತಾಡುತ್ತಿರುವಾಗ ನೀವು ಸಮಾಧಾನದಿಂದ ಕೇಳಿ ಈ ವಾಕ್ಯಗಳು ನನ್ನ ಜೀವಿತದಲ್ಲಿಯೂ ನಿಮ್ಮ ಜೀವಿತಗಳಲ್ಲೂ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನವಾಗ್ಲಿಕ್ಕಾಗುವಂತೆ ದೇವರು ಸಹಾಯ ಮಾಡಿ. ಹೇಗೂ ನಾವು ಈಗ ಓದಿದಂತ ಭಾಗದಲ್ಲಿ ನಾವು ನೋಡುವಾಗ ಈ ವಾಕ್ಯವನ್ನು ನಾವು ಅನೇಕ ಸಾರಿ ಕೇಳಿಸಿಕೊಂಡಿದ್ದೇವೆ. ಅನೇಕ ದೇವಜನರು ಇದರ ವಿಷಯವಾಗಿ ಮಾತಾಡಿದ್ದಾರೆ. ಹೌದು, ನಿಜವಾಗಿಯೂ ದೇವರ ವಾಕ್ಯವನ್ನು ಸ್ಮರಿಸುವವನು, ಹೌದು ಅವನು ಸುಕ್ಷೇಮವನ್ನು ಹೌದು ದೇವರ ಅವರೆಲ್ಲ ಕರ್ತನೆ ಅವರನ್ನು ಬಲಪಡಿಸಿ ಈ ದಿನಮಾನಗಳಲ್ಲಿ ಸ್ವಾಮಿ ವಾಕ್ಯಗಳನ್ನು ಯಥೇಚ್ಛವಾಗಿ ಜಾನ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ. ವಾಕ್ಯಗಳನ್ನು ಸ್ವಾಮಿ ಜಾನ್ ಬ್ರದರ್ ಅವರ ಕೀರ್ತನೆ ಅಳವಡಿಸಿಕೊಂಡು ಸ್ವಾಮಿ ಕರ್ತನೆ ಜಾನ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ. ಫಲಗಳನ್ನು ಕೊಡುವ ಮಕ್ಕಳಾಗಿ ಜೀವಿಸುವ ಪದ್ಮರಾಜ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ ಬ್ರದರ್. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಹೊಂದುವನು ಎಂಬುದಾಗಿ. ನಿಜವಾಗಿ ನಾವು ಈ ವಾಕ್ಯವನ್ನು ಓದುವಾಗ, ಇದನ್ನು ತಿಳ್ಕೊಳ್ಳುವಾಗ, ಇದರಲ್ಲಿರುವಂತಹ ಗೂಢಾರ್ಥಗಳನ್ನು ನಾವು ತಿಳ್ಕೊಳ್ಳುವಾಗ ದೇವರ ಆತ್ಮನು ನಮಗೆ ಸಹಾಯ ಮಾಡಿ. ಹೇಗೂ ದೇವರ ವಾಕ್ಯ ಎಂದರೇನು ಎಂಬುದಾಗಿ ನಾವು ನೋಡುವಾಗ, ಹೌದು ನಿಜವಾಗಿಯೂ ದೇವರ ವಾಕ್ಯವೆಂದರೇನು ಎಂಬುದಾಗಿ ನಾವು ನೋಡುವಾಗ ನಾವು ಮೊದಲನೇ ಯೋಹಾನ್ ಬರೆದ ಸುವಾರ್ತೆ
1ನೇ ಅಧ್ಯಾಯ 14ನೇ ವಚನಕ್ಕೆ ನಾವು ಬರುವುದಾದ್ರೆ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ದೇವರು ನಮ್ಗೆ ವಾಕ್ಯದ ವಿಷಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೋಹಾನ 1ನೇ ಅಧ್ಯಾಯ 14ನೇ ವಚನ. 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಮತ್ತು ನಾವು ಇಬ್ರಿಯ 1:1 ನಾವು ನೋಡುವಾಗ ಇಬ್ರಿಯ 1:1 ನಾವು ನೋಡುವಾಗ ಇಬ್ರಿಯ 1:1 ನಾವು ನೋಡುವಾಗ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು. ಈತನ ಮೂಲಕವಾಗಿಯೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರ ಆಗಿದ್ದು ಎಂಬುದಾಗಿ ನಾವು ನೋಡ್ತೇವೆ. ನಿಜವಾಗಿ ಇಲ್ಲಿ ದೇವರ ವಾಕ್ಯ ಬೇರೆ ಅಲ್ಲ, ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನು ಬೇರೆ ಅಲ್ಲ. ಆತನೇ ವಾಕ್ಯವಾಗಿದ್ದಾನೆ. ಆ ವಾಕ್ಯವೆಂಬುದನ್ನು ನರಾವತಾರ ಎತ್ತಿ ಹೌದು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ಹೌದು ತೆಗೆದು ಹಾಕುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಆದ್ರಿಂದ ಆ ದಿವಸಗಳಲ್ಲಿ ಹೌದು ಹೊಸ ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡುವಾಗ ದೇವರು ತನ್ನ ಪ್ರವಾದಿಗಳ ಮುಖಾಂತರವಾಗಿ ದರ್ಶನವನ್ನು ಕೊಟ್ಟು ತನ್ನ ಮಾತುಗಳನ್ನು ಪ್ರವಾದಿಗಳ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಆದ್ರೆ ಈ ಅಂತ್ಯ ದಿನಗಳಲ್ಲಿ ನಾವು ಇಬ್ರಿಯ ಗ್ರಂಥದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಹೌದು ಈ ಅಂತ್ಯ ದಿನಗಳಲ್ಲಿ ನಮ್ಗೆ ದೇವರು ತನ್ನ ಮಗನ ಮೂಲಕವಾಗಿ ತನ್ನ ವಾಕ್ಯವನ್ನು ತಿಳಿಸ್ತಾ ಇದ್ದಾನೆ. ಆದ್ರಿಂದ ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಸ್ಮರಿಸುವವನು ಆತನು ನಿಜವಾಗಿಯೂ ಸುಕ್ಷೇಮವನ್ನು ಹೊಂದುವನು. ಎಲ್ಲಾ ರೀತಿಯಲ್ಲಿ ಆತನು ಆಶೀರ್ವಾದ ಹೊಂದುವುದರಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ, ಯಾವ ಸಂಶಯವಿಲ್ಲ. ದೇವರ ವಾಕ್ಯ ಅದು ನಮಗೆ ಮುಂದೆ ನಾನು ತಿಳಿಸ್ತೇನೆ, ಅನೇಕ ವಿಷಯಗಳಲ್ಲಿ ಅದು ನಮಗೆ ಹೌದು ತಿಳಿಸುವಂತದ್ದಾಗಿದೆ. ಆದ್ರಿಂದ ನಾವು ದೇವರ ವಾಕ್ಯವು ಮೊಟ್ಟ ಮೊದಲನೇದಾಗಿ ಅದು ಸತ್ಯವಾಗಿದೆ. ಅದು ಸುಳ್ಳಾದ್ದಲ್ಲ. ಅದು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಂತ ವಾಕ್ಯವು, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ಹೌದು ಈ ಲೋಕಕ್ಕೆ ಹೌದು ನಮ್ಮ ಪಾಪಗಳಿಗೋಸ್ಕರ ಈ ಲೋಕಕ್ಕೆ ಬಂದು ಪಾಪ ವಿಶುದ್ಧ ಮಾಡಿದ ಮೇಲೆ ನಾವು ಇಬ್ರಿಯ ನಾವು ಮತ್ತೆ ಬರೋಣ. ಇಬ್ರಿಯ ಗ್ರಂಥ ಏನ್ ಹೇಳ್ತಾನೆ ನೋಡಿ ಇಲ್ಲಿ 3ನೇ ವಚನ ಕಡೆ ಭಾಗದಲ್ಲಿ, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಕ್ಕೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ನೋಡಿ, ದೇವರು ತಾನು ಕೊಟ್ಟಂತ ದೇವರ ಎದೆಯಲ್ಲಿದ್ದಂತ ಒಬ್ಬನೇ ಮಗನನ್ನು ದೇವರು ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಡುವುದಕ್ಕೂ ಮೂಲಕವಾಗಿ ನಿಜವಾಗಿಯೂ ದೇವರಾಗಿರುವಂತ ಆ ನಮ್ಮ ಸ್ವಾಮಿ ಆತನು ದೇವರಾಗಿ ಬಂದಿದ್ದರೆ ನಾವು ಉಳಿತಾ ಇರಲಿಲ್ಲ. ಮಕ್ಕಳು ಹೇಗೆ ರಕ್ತ ಮಾಂಸಧಾರಿಗಳಾಗಿದ್ದಾರೋ ಅದೇ ರೀತಿಯಲ್ಲಿ ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ನಾವು ಆತನನ್ನು ಪ್ರೀತಿ ಮಾಡಲಿಲ್ಲ, ಹೌದು ನಾವು ಆತನನ್ನು ಹುಡುಕಲಿಲ್ಲ, ಆದ್ರೆ ನಮ್ಮ ಮೇಲೆ ಆತನು ಎಷ್ಟೋ ಪ್ರೀತಿಯನ್ನಿಟ್ಟು ಹೌದು ದೇವರು ತನ್ನ ಎದೆಯಲ್ಲಿದ್ದಂತ ಒಬ್ಬನೇ ಮಗನನ್ನು ನಮಗೋಸ್ಕರ ಈ ಲೋಕಕ್ಕೆ ಕಳಿಸಿಕೊಡೋದ್ರಲ್ಲಿ ನಮ್ಮ ಮೇಲೆ ಎಂತಹ ಪ್ರೀತಿಯನ್ನು ಆತನು ಇಟ್ಟು ನಮ್ಮನ್ನು ಪಾಪ ವಿಶುದ್ಧ ಮಾಡಿದ ಮೇಲೆ ಹೌದು ನಾವಿಲ್ಲಿ ಎಷ್ಟು ಸ್ಪಷ್ಟವಾಗಿ ನೋಡ್ತೇವೆ ನೋಡಿ, ಪಾಪ ವಿಶುದ್ಧ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆತನು ಆಸೀನರೂಢನಾಗಿದ್ದ. ನಿಜವಾಗಿಯೂ ಆಸೀನನಾಗಿ ಇರುವುದು ಮಾತ್ರವಲ್ಲ, ಆತ ನಮಗೋಸ್ಕರ ಆತನು ವಿಜ್ಞಾಪನೆ ಮಾಡುವಂತ ದೇವರು ಆತನೇ, ನಮಗೋಸ್ಕರ ಮತ್ತೊಂದು ಆವೃತ್ತಿ ಬರುವಂತ ದೇವರು ಆತನಾಗಿದ್ದ. ಆದ್ರಿಂದ ನಮ್ಗೆ ಎಷ್ಟು ನಿರೀಕ್ಷೆ ನಂಬಿಕೆಯಲ್ಲಿ ಜೀವಿಸ್ತಿರುವಂತ ಆತನ ಮಕ್ಕಳ ಅಂತ ನಾವುಗಳು ಆತನು ಹೌದು ಎಲ್ಲಾ ದೇವರ ಚಿತ್ತಕ್ಕನುಸಾರವಾಗಿ ಲೋಕದಲ್ಲಿ ಬಂದು 33 ವರ್ಷಗಳ ಕಾಲ ಜೀವಿಸಿ ಹೌದು ನಮ್ಮ ಪಾಪಗಳಿಗೋಸ್ಕರ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಸತ್ತು ಸಮಾಧಿಗೆ ಹೋಗಿ ಮೃತ್ಯುಂಜಯನಾಗಿ ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡು ಈಗ ಆತನು ಪರಲೋಕದಲ್ಲಿ ತಂದೆಯ ಬಲಪಾಠದಲ್ಲಿ ಕುಳಿತಿದ್ದಾನೆ. ಆತನು ಸುಮ್ಮನೆ ಕುಳಿತಿಲ್ಲ, ನಮಗೋಸ್ಕರ ಆತನು ಸದಾ ಬೇಡುವಂತವನಾಗಿದ್ದ ಮತ್ತು ನಮಗೋಸ್ಕರ ಆತನು ಬಿಡಾರವನ್ನು ಸಿದ್ಧ ಮಾಡಿ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ನಾನಿರುವಂತ ಸ್ಥಳದಲ್ಲಿ ನೀವು ಸಹ ಇರಬೇಕೆಂಬುದಾಗಿ ಆತನು ಹೇಳಿ ಆ ನಿರೀಕ್ಷೆಯಲ್ಲಿ ಜೀವಿಸಿರುವಂತಹ ನಾವುಗಳು ಈ ದಿವಸಗಳಲ್ಲಿ
ನಾವು ಎಷ್ಟರ ಮಟ್ಟಿಗೆ ಆತನ ಜೀವವುಳ್ಳ ವಾಕ್ಯವನ್ನು, ಆತನ ಸತ್ಯವಾದಂತಹ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ನಮ್ಮ ಜೀವಿತಗಳಲ್ಲಿ ನಾವು ಅಳವಡಿಸಿಕೊಂಡು ನಾವು ಅದಕ್ಕೆ ವಿಧೇಯರಾಗಿ ಅದಕ್ಕೆ ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಳುತ್ತಿದ್ದೇವೆ ಎಂಬುದಾಗಿ ಈ ಸಾಯಂಕಾಲ ವೇಳೆ ನಾವು ಎಲ್ಲಿದ್ದರೂ ನಾವು ಇದನ್ನು ಧ್ಯಾನ ಮಾಡೋಣ, ಇದನ್ನು ಆಲೋಚಿಸೋಣ, ಇದಕ್ಕೆ ನಾವು ವಿಧೇಯರಾಗೋಣ. ಈ ರೀತಿ ಮಾಡುವಾಗ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆತನು ಆಶೀರ್ವದಿಸುವಂತವನು ಆಗಿರ್ತಾನೆ. ಮೊಟ್ಟ ಮೊದಲೇದಾಗಿ ನಾವು ನೋಡುವಾಗ ದೇವರ ವಾಕ್ಯವು ಸತ್ಯವು, ದೇವರ ವಾಕ್ಯ ಸತ್ಯವಾಗಿದೆ. ನಾವು ಯೋಹಾನನ್ನು ಬರೆದ ಸುವಾರ್ತೆ 17ನೇ ಅಧ್ಯಾಯ 14ನೇ ಅಧ್ಯಾಯ 6ನೇ ವಚನ, 17 ಸಾರಿ, ಯೋಹಾನ 17 ನಿನ್ನ ವಾಕ್ಯವೇ ಸತ್ಯವು ಎಂದು. ನೋಡಿ, ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವಾಗ ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟು ಅಮೂಲ್ಯವಾದದ್ದು. ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಬಿಗಿ ಹಿಡಿದು, ಒಳ್ಳೇದು ಯಾವುದು, ಸತ್ಯ ಯಾವುದು, ಅದನ್ನು ನಾವು ಬಿಗಿ ಹಿಡಿಯಬೇಕು. ದೇವರ ಮಕ್ಕಳ ಅಂತ ನಾವುಗಳು ಈಗಾಗಲೇ ನಾವು ದೇವರ ವಾಕ್ಯದಲ್ಲಿ ನಂಬಿಕೆ ಇಟ್ಟಿದ್ದೇವೆ, ದೇವರ ವಾಕ್ಯದಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ದೇವರ ವಾಕ್ಯ ನಮ್ಮ ಜೀವಿತಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಾರ್ಯ ಮಾಡ್ತಾ ಇದೆ. ಆದರೂ ಅದು ಇನ್ನೂ ಸಾಲದು. ನಾವು ದೇವರ ವಾಕ್ಯ ಪ್ರತಿನಿತ್ಯ ಆ ದೇವರ ವಾಕ್ಯ ಎಂಬ ತಿಳಿನೀರಿನಿಂದ ನಾವು ತೊಳೆದುಕೊಂಡು ನಮ್ಮ ಜೀವಿತಗಳನ್ನು ಆತನು ಬರುವಾಗ ನಾವು ಪರಿಶುದ್ಧರು, ನಿರ್ದೋಷಿಗಳು ಆಗಿರುವಂತೆ, ಯಾವ ದೋಷವಿಲ್ಲದವರಾಗಿ ನಾವು ನಡ್ಕೊಳ್ಳಿಕ್ಕಾಗುವಂತೆ ಈ ದೇವರ ವಾಕ್ಯ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂತದ್ದಾಗಿದೆ. ಆದ್ರಿಂದ ನಾವು ಎಚ್ಚರಿಕೆಯುಳ್ಳವರಾಗಿರೋಣ. ಸತ್ಯ ವಾಕ್ಯವನ್ನು ನಾವು ಎಡೆಬಿಡದೆ ಧ್ಯಾನ ಮಾಡೋಣ. ಅದು ನಮ್ಮ ಬಾಯಲ್ಲಿರಬೇಕು, ನಮ್ಮ ಹೃದಯದಲ್ಲಿರಬೇಕು. ನೋಡಿ, ಹಾಗೆ ನಾವು ಯೋಹಾನ 14:6 ಏನ್ ನೋಡ್ತೇವೆ ನೋಡಿ, ಇದೇ ಯೋಹಾನ 14:6 ಏನ್ ನೋಡ್ತೇವೆ ನೋಡಿ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಮಾತು ಹೌದು, ನಾನೇ ಮಾರ್ಗವು ಸತ್ಯವೂ ಆಗಿದ್ದೇನೆ. ಯೇಸು ಸ್ವಾಮಿ ತಾನೇ ಸ್ವತಃ ಇಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ನಾನೇ ಸತ್ಯವು ಎಂಬುದಾಗಿ. ಆತನ ವಾಕ್ಯ ಸತ್ಯ, ನಿಜವಾಗಿ ದೇವರು ಸತ್ಯ, ಮತ್ತು ತನ್ನ ಮಗನು ಸತ್ಯ, ಮತ್ತು ಪವಿತ್ರಾತ್ಮನು ಸತ್ಯವಾಗಿದ್ದಾನೆ, ಮತ್ತು ಆತನ ಸಭೆಯು ಸತ್ಯವಾಗಿರುತ್ತದೆ, ಮತ್ತು ಆತನ ನಂಬಿಕೆಟ್ಟಂತಹ ಮಕ್ಕಳು ಸಹ ಸತ್ಯವಂತರಾಗಿರಬೇಕೆಂಬುದು ಆತನು ಬಯಸುವಂತನಾಗಿದ್ದಾನೆ. ನಮ್ಮ ಸ್ವಾಮಿ ಈ ಲೋಕದಲ್ಲಿ ನಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ಆ ಮಾದರಿಯಲ್ಲಿ ನಾವು ನಡೆಯಬೇಕೆಂಬುದು ಆತನ ಚಿತ್ತವಾಗಿರುವುದರಿಂದ ಆತನು ಹೇಳುವಂತಹ ಮಾತುಗಳನ್ನು ಈ ರಾತ್ರಿಯ ವೇಳೆಯಲ್ಲಿ ನಾವು ಗಮನವಿಟ್ಟು ಕೇಳುವ. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನಿಜವಾಗಿ ಜೀವಕ್ಕೂ ನಾವು ಮುಂದೆ ನೋಡೋಣ. ಈಗ ನಾವು ಸತ್ಯ, ಆತನ ವಾಕ್ಯ ಸತ್ಯ ಎಂಬುದಾಗಿ ಹೇಳುವಾಗ ನಮ್ಮ ಕರ್ತನಾದ ಯೇಸು ಸ್ವಾಮಿ ತನ್ನ ಸ್ವಂತ ಬಾಯಿಂದ ಆತನು ಹೇಳಿದಂತಹ ಮಾತುಗಳನ್ನು ನಾವು ನೋಡುವಾಗ ಆತನ ವಾಕ್ಯ ಸತ್ಯ, ಆತನೂ ಸತ್ಯ. ಹೌದು, ಆತನ ಮಾರ್ಗವೂ ಎಲ್ಲವೂ ನಮಗೆ ಸುಲಭವಾಗಿ ಇರುವಂತದ್ದಾಗಿದೆ. ಅಂತ ಸತ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೋ ಇಲ್ಲವೋ ಎಂಬುದಾಗಿ ನಾವು ಹೌದು ಪರೀಕ್ಷೆ ಮಾಡಿಕೊಳ್ಳೋಣ. ಇದು ನಮ್ಮನ್ನು ಸತ್ಯಕ್ಕೆ ನಡೆಸುವಂತದ್ದಾಗಿದೆ. ಮೊದಲನೇದಾಗಿ ನಾವು ನೋಡುವಾಗ ಈ ದೇವರ ವಾಕ್ಯವು ನಮಗೆ ಸತ್ಯಕ್ಕೆ ನಡೆಸುವಂತದ್ದಾಗಿದೆ, ಸತ್ಯದ ಮಾರ್ಗದಲ್ಲಿ ಅದು ನಡೆಸುವಂತದ್ದಾಗಿದೆ. ಇಂತಹ ಮಾರ್ಗವನ್ನು ಆರಿಸಿ ನಾವು ನಡೀತಾ ಇದ್ದೇವೋ ಅಥವಾ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಂಡು ಈ ರಾತ್ರಿ ವೇಳೆಯಲ್ಲಿ ದೇವರ ವಾಕ್ಯವು ಸತ್ಯವಾಗಿರುವಂತಹ ಈ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಇದೆಯೋ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ ಸತ್ಯ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆದು ಆತನನ್ನು ಮೆಚ್ಚುತ್ತಾ, ಗೌರವಿಸುತ್ತಾ, ಸಂತೋಷ ಪಡಿಸುವುದಾದ್ರೆ ಖಂಡಿತವಾಗಿಯೂ ನಮ್ಮ ವಿಷಯದಲ್ಲಿ ಆತನು ಸಂತೋಷಪಟ್ಟು ನಾವು ಮಾಡುವಂತ ವಿಜ್ಞಾಪನೆ, ಪ್ರಾರ್ಥನೆಯನ್ನು ಆತನು ಕೇಳುವಂತ ದೇವರು ಆತನಾಗಿರುತ್ತಾನೆ. ಆತನ ನಮಗೆ ಸ್ತೋತ್ರವಾಗಿ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಆತನ ವಾಕ್ಯದಲ್ಲಿ ಜೀವವಿದೆ. ಆತನ ವಾಕ್ಯದಲ್ಲಿ ಜೀವವಿದೆ. ಮೊದಲು ಅದು ಸತ್ಯವಾದಂತಹ ವಾಕ್ಯ. ಎರಡನೇದಾಗಿ ನಾವು ನೋಡುವಾಗ ಅದರಲ್ಲಿ ಜೀವ ಇದೆ. ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಯೋಹಾನನ ಸುವಾರ್ತೆ 6:68 ನಾವು ನೋಡ್ತೇವೆ. ಯೋಹಾನನ್ ಬರೆದ ಸುವಾರ್ತೆ 6:68. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳುಂಟಲ್ಲ.
ನೋಡಿ ಇಲ್ಲಿ ಶಿಷ್ಯರು, ಆ ಫಿಲಿಪ್ಪನು, ಹೌದು, ಅನೇಕರು ಆತನ ಶಿಷ್ಯರಲ್ಲಿ ಅನೇಕರು ಹಿಂಜಾರಿ ಹೋಗಿ ಸಂಚಾರ ಮಾಡುವುದನ್ನು ಆತನ ಕೂಡ ಬಿಟ್ಟು ಬಿಟ್ಟಿರುವಾಗ ಆ 12 ಶಿಷ್ಯರನ್ನು ಆತನು ಕರೆದು, ನೀವು ಸಹ ಹೋಗಬೇಕೆಂದು ಇದ್ದೀರಾ ಎಂದು ಕೇಳಿದಕ್ಕೆ ಸಿಮೋನ್ ಪೇತ್ರನು ಹೇಳುವಂತಹ ಮಾತು, ಹೌದು ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವಂತ ವಾಕ್ಯಗಳುಂಟಲ್ಲ. ನೋಡಿ, ಆತನ ವಾಕ್ಯವು ನಮ್ಗೆ ಜೀವ ಮಾತ್ರ ಅಲ್ಲ, ನಿತ್ಯ ಜೀವವನ್ನು ಅದು ನಮ್ಗೆ ಕೊಡುವಂತದ್ದಾಗಿ, ಆ ಸತ್ಯ ದೇವರಾಗಿರುವಂತ ಆತನ ಜೊತೆಯಲ್ಲಿ ನಾವು ಯುಗಾಂತರಗಳಲ್ಲಿಯೂ, ಹೌದು, ಸರ್ವಕಾಲಕ್ಕೂ ಆಳುವಂತ ಆ ನಿತ್ಯ ಜೀವವನ್ನು ನಮ್ಗೆ ಆತನು ಕೊಡುವಂತ ದೇವರು. ಆತನ ವಾಕ್ಯದಲ್ಲಿ ಜೀವ ಇದೆ ಎಂಬುದಾಗಿ, ಆ ಜೀವವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅರಿತುಕೊಂಡಿದ್ದೇವೆ, ನಾವು ಆ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಆ ಜೀವವನ್ನು ಹೊಂದಿ ಆ ಜೀವದಲ್ಲಿ ಬರುವಂತ ಅನೇಕ ಆಶೀರ್ವಾದಗಳನ್ನು ನಾವು ಪಡ್ಕೊಂಡಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ, ಹೌದು, ಈ ದಿನ ಸಾಯಂಕಾಲದಲ್ಲಿ, ಹೌದು, ಆತನ ವಾಕ್ಯ ಸತ್ಯವೂ ಆತನ ವಾಕ್ಯದಲ್ಲಿ ಜೀವವಿದೆ ಎಂಬುದಾಗಿ 2 ವಿಷಯಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಮತ್ತು 3ನೇದಾಗಿ ನಾವು ನೋಡುವಾಗ, ಆತನ ವಾಕ್ಯವೇ ನಮಗೆ ಗಟ್ಟಿಯಾದ ಆಹಾರವಾಗಿದೆ. ನಿಜವಾಗಿಯೂ ಆತನ ವಾಕ್ಯವೇ ನಮಗೆ ಗಟ್ಟಿಯಾದ ಆಹಾರವಾಗಿದೆ ಎಂಬುದಾಗಿ, ಹೌದು, ನಾವು ತಿಳಿಯುವಂತವರಾಗಿದ್ದೇವೆ. ಇದೇ ಇಬ್ರಿಯ 5:12-14. ಇಬ್ರಿಯ 5:12-14. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಎಂಬುದಾಗಿ ನೋಡಿ. ದೇವರ ವಾಕ್ಯವು ಅದು ಗಟ್ಟಿಯಾದ ಆಹಾರ. ನಮ್ಗೆ ಎಷ್ಟೋ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ತಿಳ್ಕೊಂಡು ಅದರಲ್ಲಿ ಜೀವಿಸಬೇಕಾದಂತ, ಹೌದು, ದಿನಮಾನಗಳು ನಮ್ಗೆ ಬಂದಿರುವಾಗ ನಾವು ಇನ್ನೂ ಎಳೆ ಕೂಸುಗಳಂತೆ, ಹೌದು, ಪಾರಮಾರ್ಥಿಕವಾದಂತ ಹಾಲನ್ನು ನಾವು ಬಯಸುವಂತವರಾಗಿ, ಆದ್ರೆ ನಾವು ಗಟ್ಟಿಯಾದ ಆಹಾರ ದೇವರ ವಾಕ್ಯದಲ್ಲಿ ಆಳವಾದ ರೀತಿಯಲ್ಲಿ, ಅರ್ಥಗರ್ಭಿತವಾದ ರೀತಿಯಲ್ಲಿ ಗೂಢಾರ್ಥಗಳನ್ನು, ಸತ್ಯಾರ್ಥಗಳನ್ನು ನಾವು ತಿಳ್ಕೊಂಡು ಈ ಗಟ್ಟಿಯಾದ ಆಹಾರವನ್ನು ಎಷ್ಟರ ಮಟ್ಟಿಗೆ ನಾವು ತಿನ್ನುತ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಂಡು ಗಟ್ಟಿಯಾದ ಆಹಾರವ ದೇವರ ವಾಕ್ಯವನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮ ಜೀವಿತಗಳಲ್ಲಿ ಅದನ್ನು ತಿನ್ನುತ್ತಾ ಇದ್ದೇವೆ, ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ, ಅದರ ಮೂಲಕವಾಗಿ ಸಿಕ್ಕುವಂತ ಆಶೀರ್ವಾದವನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಳುತ್ತಾ ಇದ್ದೇವೆ. ನಿಜವಾಗಿ ಒಬ್ಬ ಕ್ರಿಸ್ತನನ್ನು ಸರಿಯಾದ ರೀತಿಯಲ್ಲಿ ಕಂಡುಕೊಂಡವನು ಆಗಿದ್ದರೆ ಆತನು ದೇವರ ವಾಕ್ಯವನ್ನು, ಈ ಗಟ್ಟಿಯಾದ ಆಹಾರವನ್ನು ಆತನು ಸೇವಿಸಿ ಅದರಿಂದ ಸಿಕ್ಕುವಂತ ಆಶೀರ್ವಾದವನ್ನು ಆತನು ಪಡ್ಕೊಂಡು ನಿಜವಾಗಿ ಆತನು ಈ ಲೋಕದಲ್ಲಿ ಜೀವಿಸುವಂತವನಾಗಿದೆ. ಆದ್ರಿಂದ ನಾವು ಎಚ್ಚರಿಕೆಯುಳ್ಳವರಾಗಿ, ದೇವರ ವಾಕ್ಯವು ನಮಗೆ ಸತ್ಯವಾಗಿದೆ, ದೇವರ ವಾಕ್ಯ ನಮಗೆ ಜೀವವಾಗಿದೆ, ಮತ್ತು ದೇವರ ವಾಕ್ಯವು ನಮಗೆ, ಹೌದು, ಗಟ್ಟಿಯಾದ ಆಹಾರಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. 14ನೇ ವಚನದಲ್ಲಿ ನಾವು ನೋಡುವಾಗ, ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿಯುವವರಿಗೋಸ್ಕರವಾಗಿದೆ. ಕ್ರೈಸ್ತರಾದ ನಾವುಗಳು, ದೇವರು ನಮ್ಮನ್ನು ಈ ಲೋಕದಲ್ಲಿ ಇಲ್ಲಿಯವರೆಗೆ ನಮ್ಮನ್ನು ಇಟ್ಟಿದ್ದಾನೆ. ಅನೇಕ ರೀತಿಯಲ್ಲಿ ಲೋಕದಲ್ಲಿ ಪ್ರಸ್ತುತ ಕಾಲದಲ್ಲಿ ನಾವು ನೋಡುವಾಗ, ಹೌದು, ನಿಜವಾಗಿಯೂ ನಾವು ಬದುಕಿರುವುದು ಆತನ ಕೃಪೆ ಕರುಣೆಯಿಂದಲೇ ಎಂಬುದಾಗಿ ನಾವು ಒಪ್ಪಿಕೊಂಡು ಆತನಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಆದ್ರಿಂದ ನಮ್ಮ ಜೀವಿತಗಳಲ್ಲಿ ಈ ಗಟ್ಟಿಯಾದ ಆಹಾರವನ್ನು ಬಿಟ್ಟು ನಾವು ಇನ್ನೂ ಎಳೆಗೂಸುಗಳಾಗಿ ಹಾಲನ್ನು ಕುಡಿಯುವವರಾಗಿರದೆ, ಗಟ್ಟಿಯಾದಂತ ಆಹಾರ ದೇವರ ವಾಕ್ಯವನ್ನು ನಾವು ಯಾವಾಗಲೂ ಸೇವಿಸುವವರಾಗಿ, ಅದು ನಮ್ಮ ಜೀವಿತಗಳಲ್ಲಿ ಸಮೃದ್ಧಿಯಾಗಿ ಇರ್ಲಿಕ್ಕಾಗುವಂತೆ ನಾವು ಈ ಗಟ್ಟಿಯಾದ ಆಹಾರವನ್ನು ಸೇವಿಸಬೇಕಾಗಿದೆ. ಆದ್ರಿಂದ ಪ್ರಿಯ ದೇವ ಜನರೇ, ನಮ್ಮ ಜೀವಿತಗಳಲ್ಲಿ ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟಿಲ್ಲ. ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ, ಸತ್ಯ ವಾಕ್ಯವನ್ನು ಕೊಟ್ಟಿದ್ದಾನೆ, ಹೌದು, ಆ ಜೀವವುಳ್ಳ ವಾಕ್ಯವನ್ನು ಕೊಟ್ಟಿದ್ದಾನೆ, ಗಟ್ಟಿಯಾದಂತ ಆಹಾರವನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಎಷ್ಟರ ಮಟ್ಟಿಗೆ ಈ ದಿವಸಗಳಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ, ಅದನ್ನು ಸೇವಿಸ್ತಾ ಇದ್ದೇವೆ, ಅದರಿಂದ ನಮಗೆ
ಎಷ್ಟ ರೀತಿಯಲ್ಲಿ ಆತ್ಮಿಕ ಬಲವನ್ನು ಹೊಂದುತ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ದೇವರ ವಾಕ್ಯ ಎಂಬ ಗಟ್ಟಿಯಾದ ಆಹಾರವನ್ನು ನಾವು ಸೇವಿಸುವುದರಲ್ಲಿ ಹಿಂಜಾರಿ ಹೋಗದೆ ನಾವು ಎಚ್ಚರವಾಗಿ ಇರೋಣ. ಹಾಗಾಗಿ ನಾವು 4ನೇದಾಗಿ ನೋಡುವಾಗ ಆತನ ವಾಕ್ಯವು ಹೌದು ನಿಜವಾಗಿಯೂ ಹೌದು ಜೇನು ತುಪ್ಪಕ್ಕಿಂತಲೂ ಅದು ಸಿಹಿಯಾಗಿದೆ ಎಂಬುದಾಗಿದೆ. ಇದು ನಮ್ಮೆಲ್ಲರಿಗೂ ಗೊತ್ತುಂಟು. ಜೇನು ತುಪ್ಪಕ್ಕಿಂತಲೂ ಜೇನು ಎಷ್ಟು ಸಿಹಿಯಾಗಿರ್ತದೆ. ನಿಜವಾಗಿ ಎಷ್ಟೋ ಔಷಧಗಳಿಗೆ ಅದನ್ನು ಉಪಯೋಗಿಸ್ತಾರೆ. ಅದರಿಂದ ಎಷ್ಟೋ ಔಷಧಗಳನ್ನು ಉಪಯೋಗಿಸಿ ಅದನ್ನು ಮಾರುವಂತವರಾಗಿರ್ತಾರೆ. ಆದ್ರಿಂದ ದೇವರು ಇಸ್ರಾಯೇಲರಿಗೆ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದಂತಾಗ ಯಾವುದು ದೇವರು ಹೇಳಿದಂತ ಮಾತು, ನಿಮ್ಮನ್ನು ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತೇನೆ ಎಂಬುದಾಗಿ. ಹಾಲು ಜೇನು ನೋಡಿ, ದೇವರು ತನ್ನ ಮಕ್ಕಳಿಗೆ ಎಂತ ಒಂದು ಆಹಾರವನ್ನು ಕೊಡುವಂತ ಜೇನು ತುಪ್ಪ ಎಷ್ಟು ಸಿಹಿಯಾಗಿರ್ತದೆ ಎಂಬುದಾಗಿ ಹೇಳಿದ್ರೆ ನಮ್ಮೆಲ್ಲರಿಗೂ ಅದು ಗೊತ್ತುಂಟು. ಹೌದು, ದೇವರ ವಾಕ್ಯವು ಜೇನು ತುಪ್ಪಕ್ಕಿಂತಲೂ ಅದು ಸಿಹಿಯಾಗಿದೆ ಎಂಬುದಾಗಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ 119ನೇ ಕೀರ್ತನೆ 103ನೇ ವಚನವನ್ನು ನಾವು ನೋಡ್ತೇವೆ. 119, 103. ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ ನಾವು ನೋಡ್ತೇವೆ. ಯಾವುದು? ದೇವರ ವಾಕ್ಯವು ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅದು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ ನಾವು ದೇವರ ವಾಕ್ಯವು ಅದು ತಿಂದಂತವರಿಗೆ ಗೊತ್ತು ಅದು ಸಿಹಿಯಾಗಿದೆಯೋ ಕಹಿಯಾಗಿದೆ. ಅನೇಕರಿಗೆ ಈ ದಿವಸಗಳಲ್ಲಿ ಈ ದಿನಮಾನಗಳಲ್ಲಿ ದೇವರ ವಾಕ್ಯ ಬೇಡ. ಯಾವಾಗ ನಾವು ಸಭೆಗೆ ಹೋಗುತ್ತೇವೋ ಆರಾಧನೆ ಮುಗಿಸಿ ಅನೇಕರು ದೇವರ ವಾಕ್ಯವನ್ನು ಕೇಳೋದಕ್ಕೆ ಇಷ್ಟಪಡುವುದಿಲ್ಲ. ಎದ್ದು ಹೋಗ್ತಾ ಇರ್ತಾರೆ. ನಾವ್ ಎಷ್ಟು ಎಚ್ಚರಿಸಿದ್ರು ವಾಕ್ಯ ಕೇಳೋದು ಅವ್ರಿಗೆ ಇಷ್ಟ ಇಲ್ಲ, ಎದ್ದು ಹೋಗ್ಬಿಡ್ತಾರೆ. ನಿಜವಾಗಿ ಅದು ಸಂಪೂರ್ಣವಾಗುವುದಿಲ್ಲ. ಯಾವಾಗ ನಾವು ಸಭೆಗೆ ಬಂದು ಬರೀ ಆರಾಧನೆ ಮುಗಿಸಿ ಹೋಗುದು ಅದು ಒಳ್ಳೆಯದಲ್ಲ. ಕಡೆಯವರೆಗೆ ನಾವು ಇದ್ದು ದೇವರ ವಾಕ್ಯವನ್ನು ಕೇಳಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋದರೆ ಇಡೀ ವಾರವೆಲ್ಲ ದೇವರು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಡೆಸುತ್ತಾನೆ ಎಂಬ ಅನುಭವ ಇಲ್ಲದೆ ಇರುವುದರಿಂದ ಅವರು ದೇವರ ವಾಕ್ಯಕ್ಕೆ ಅಷ್ಟು ಮನ್ನಣೆ ಕೊಡುವುದಿಲ್ಲ. ದೇವರು ತಾನೇ ಇಸ್ರಾಯೇಲರಿಗೆ ಎಂತಹ ಒಂದು ದೇಶವನ್ನು ಕೊಡುತ್ತೇನೆ ಎಂಬುದಾಗಿ ತೋಡದ ಬಾವಿಗಳನ್ನು, ಗೇಯದ ಹೊಲಗಳನ್ನು ದೇವರು ಇಸ್ರಾಯೇಲರಿಗೆ ಕೊಟ್ಟದನ್ನು ನಾವು ನೋಡಿ, ಮತ್ತು ಹಾಲು ಜೇನು ಹರಿಯುವಂತ ದೇಶಕ್ಕೆ ನಿಮ್ಮನ್ನು ಸೇರಿಸುವೆನು ಎಂಬುದಾಗಿ ಹೇಳಿದಾಗ ಅದೇ ರೀತಿಯಲ್ಲಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿಕೊಂಡಿದ್ದ. ಆದ್ರಿಂದ ನಾವು ನೋಡುವಾಗ ಆತನ ವಾಕ್ಯವು ನಮಗೆ ಜೇನು ತುಪ್ಪಕ್ಕಿಂತಲೂ ಅದು ಸಿಹಿಯಾಗಿದೆ. ನೋಡಿ, ಇನ್ನೊಂದು ಇದರಲ್ಲಿ ನಾವು 19ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ 19ನೇ ಕೀರ್ತನೆ 10ನೇ ವಚನ ನೋಡಿ, ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ, ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಶೋಷಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿರುವುದು. ನೋಡಿ, ಇಲ್ಲಿ ಸಹ ದೇವರ ವಾಕ್ಯವು ಎಷ್ಟಾಗಿ ವರ್ಣಿಸಲ್ಪಟ್ಟಿದೆ. ಆ ಶೋಷಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಎಂಬ ಇದು ಇನ್ನೂ ಸಿಹಿಯಾಗಿರ್ತದೆ. ಈಗ ನಾವು ಅನೇಕ ಕಷಾಯ ಗಿಷ ಅಂತ ಇಂಥವು ಮಾಡಿ ನಾವು ಅದೇ ರೀತಿಯಲ್ಲಿ ನಾವು ಅದನ್ನು ಶೋಷಿಸಿ ಕುಡಿದ್ರೆ ಅದರಲ್ಲಿ ಸ್ವಲ್ಪ ಅಷ್ಟು ಪ್ಯೂರಿಟಿ ಸೋದ್ಬಿಟ್ರೆ ಅದು ಹೆಚ್ಚಿನ ರೀತಿಯಲ್ಲಿ ನಮಗೆ ಹೌದು ರುಚಿಯನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ದೇವರ ವಾಕ್ಯ, ಅದೇ ರೀತಿ ಯಾವ ರೀತಿಯಲ್ಲಿ ಹೌದು ಕೀರ್ತನೆಗಾರನು ಹೌದು ಭಕ್ತನಾದಂತಹ ದಾವೀದನು ತನ್ನ ಜೀವಿತದಲ್ಲಿ ಆ ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟನು, ಆ ವಾಕ್ಯವನ್ನು ಎಷ್ಟು ಆತನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರ ಒಂದು ಶ್ರೇಷ್ಠತೆಯನ್ನು ಅವನು ಕಂಡುಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ನಿಜವಾಗಿ ಶೋಷಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ ನಿಜವಾಗಿ ವಾಕ್ಯವನ್ನು ಅನುಭವಿಸಿದಂತವರಿಗೆ ಆ ಒಂದು ರುಚಿ ಗೊತ್ತಾಗ್ತದೆ. ರುಚಿ ನೋಡಿ ತಿಳಿದುಕೊಂಡೇ ಎಂಬುದಾಗಿ ನಾವು ವಾಕ್ಯದ ಹಾಡನ್ನು ಹಾಡ್ತೇವೆ. ಆ ರುಚಿಯನ್ನು ತಿಳ್ಕೊಂಡವರಿಗೆ ಮಾತ್ರ ಆ ರುಚಿ ಗೊತ್ತಾಗ್ತದೆ, ಇಲ್ಲದಿದ್ರೆ ಗೊತ್ತಾಗುವುದಿಲ್ಲ. ಅನೇಕರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಅವರು ಹೋಗುವಂತವರಾಗಿದ್ದಾರೆ. ಆಗ ನಾವು ಎಚ್ಚರಿಕೆಯಿಂದ
ಅಂತವರಿಗೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಅಂತವರನ್ನು ಆ ವಾಕ್ಯದ ಬಳಿಗೆ ನಾವು ನಡೆಸಬೇಕು. ಈ ದಿನಮಾನಗಳಲ್ಲಿ ಹೌದು ನಿಜವಾಗಿ ಬಹಳ ಕಷ್ಟವಾದಂತಹ ಪರಿಸ್ಥಿತಿ. ಸಭೆಗಳನ್ನು ನಡೆಸಬೇಕಾದ್ರೆ ಸುಲಭವಾದಂತ ಕೆಲಸ ಅಲ್ಲ. ಹೌದು, ಮಕ್ಕಳಿರ್ತಾರೆ, ಯೌವನಸ್ಥ ಮಕ್ಕಳಿರ್ತಾರೆ, ವೃದ್ಧಾಪ್ಯದಲ್ಲಿ ಇರ್ತಾರೆ. ಎಲ್ಲರನ್ನೂ ನಾವು ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಿಜವಾಗಿ ಈ ದಿವಸಗಳಲ್ಲಿ ಯೌವನಸ್ಥ ಮಕ್ಕಳು ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ನಾನು ತಿಳಿಸ್ತೇನೆ. ಆದ್ರಿಂದ ಈಗ ನಾವು ದೇವರ ವಾಕ್ಯವು ಜೇನುತುಪ್ಪಕ್ಕಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಅದು ಸಿಹಿಯಾಗಿದೆ ಎಂಬುದಾಗಿ. ಎಷ್ಟು ಅಮೂಲ್ಯವಾದಂತಹ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ನಮ್ಮನ್ನು ಅನಾಥರನ್ನಾಗಿ ಬಿಟ್ಟಿಲ್ಲ, ನಮ್ಮನ್ನು ಭಿಕ್ಷುಕರನ್ನಾಗಿ ನಮ್ಮನ್ನು ಮಾಡಿಲ್ಲ. ದೇವರು ಈ ದಿವಸಗಳಲ್ಲಿ ನಮ್ಮನ್ನು ಎಷ್ಟೋ ಅಭಿವೃದ್ಧಿಪಡಿಸಿ ಹೌದು ಆತನಲ್ಲಿ ನಂಬಿಕೆ ಇಟ್ಟಂತಹ ನಾವುಗಳು ಈ ದಿವಸದಲ್ಲಿ ದೇವರನ್ನು ಒಂದೊಂದು ಕ್ಷಣದಲ್ಲಿಯೂ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇರಬೇಕು. ಆತನು ಮಾಡಿದಂತ ಉಪಕಾರಗಳು ನಾನು ಈ ದಿವಸದಲ್ಲಿ ಉಳಿದಿರುವುದು ಆತನ ಕೃಪೆಯಿಂದಲೇ ಎಂಬುದಾಗಿ ನಾವು ತಿಳ್ಕೊಂಡು ಆತನಿಗೆ ಯಾವಾಗಲೂ ಒಂದೊಂದು ಕ್ಷಣದಲ್ಲಿಯೂ ಆತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಹೋಗುವುದಾದ್ರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಮೆಚ್ಚುವಂತವನು ಆಗಿರ್ತಾನೆ. ಮತ್ತು ನಾವು ಇನ್ನೊಂದು ಸಂಗತಿಯನ್ನು ನೋಡೋಣ. ಈ ದೇವರ ವಾಕ್ಯವು ನಮ್ಮನ್ನು ಸನ್ಮಾರ್ಗದಲ್ಲಿ ಅದು ನಡೆಸುವಂಥದ್ದು. ಸನ್ಮಾರ್ಗ, ಒಳ್ಳೆಯ ಮಾರ್ಗದಲ್ಲಿ ನಮಗೆ ಹೌದು ದೇವರು ಮೆಚ್ಚದೇ ಇರುವಂತಹ ಮಾರ್ಗದಲ್ಲಿ ನಮ್ಮನ್ನು ನಡೆಸುದು. ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅದಕ್ಕೆ ನಾವು ಸರಿಯಾಗಿ ನಡ್ಕೊಳ್ಳುತ್ತೇವೋ ದೇವರು ತನ್ನ ಮಾರ್ಗವನ್ನು ನಮಗೆ ಸನ್ಮಾರ್ಗವನ್ನು ತೋರಿಸುವಂತ ಒಳ್ಳೆಯ ಮಾರ್ಗದಲ್ಲಿ ನಮ್ಮ ನಡೆಸ್ತಾರೆ. ನಮ್ಗೆ ಯಾವ ಕೇಡು ಆಪತ್ತುಗಳು ಬಾರದ ಮಾರ್ಗದಲ್ಲಿ, ನಮಗೆ ಸುಖಕರವಾಗಿ ಹೋಗುವಂತ ಮಾರ್ಗದಲ್ಲಿ, ಅದು ಕಷ್ಟವಾದರೂ ದೇವರು ನಮ್ಮ ಆ ಕಷ್ಟದ ಜೊತೆಯಲ್ಲಿ ಇದ್ದುಕೊಂಡು ಹೌದು ನಮ್ಮ ನಡೆಸುವಂತ. ದಾವೀದನು ಏನ್ ಹೇಳ್ತಾನೆ? ಹೌದು, ನಾನು ಕಾರ್ಗತ್ತಿನ ಕಡಿಮೆಯಲ್ಲಿ ನಡೆಯುವಾಗಲೂ ನಾನು ಕೇಡಿಗೆ ಹೆದರೆನು ಎಂಬುದಾಗಿ ಆತನು. ನೋಡಿ ಎಂತ ಧೈರ್ಯವುಳ್ಳಂತ ಮಾತು, ಎಂತ ನಂಬಿಕೆಯುಳ್ಳಂತ ಮಾತು ಆತನು ಆಡಿದ್ರು. ಈಗ ನಾವು ನಮ್ಮ ಜೀವಿತಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಪ್ರಯಾಣವನ್ನು ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೇವೆ. ಈ ಪ್ರವಾಸ ಕಾಲವನ್ನು ನಾವು ಭಯದಿಂದ ಭಕ್ತಿಯಿಂದ ಕಳೆಯಬೇಕಾಗಿದೆ. ನಾವು ಭಯದಿಂದ ಕಳೆಯುವಂತಹ ಸಂಗತಿಗಳು ನಮ್ಮಲ್ಲಿ ಇರಬಾರದು ಎಂಬುದಾಗಿ ದೇವರು ಏನೇ ಸಂಗತಿಗಳು ನಮಗೆ ಸಂಭವಿಸಿದ್ರು ನಾವು ಹೌದು ಸನ್ಮಾರ್ಗದಲ್ಲಿ ನಡೆಯುವುದನ್ನು ನಾವು ಬಿಡಬಾರದು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೀರ್ತನೆ 119, 105 ನಾವು ಕೀರ್ತನೆ 119, 105. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನೋಡಿ, ಆತನ ವಾಕ್ಯ ನಮ್ಮ ಮಾರ್ಗಕ್ಕೆ ಅದು ಬೆಳಕಾಗಿದೆ. ಆತನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ. ನಮಗೆ ಅದು ಬೆಳಕಿನ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಆತನು ನಡೆಸುವಂತವನಾಗಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಿದೆ. ನಾವು ಈ ಲೋಕದಲ್ಲಿ ಅನೇಕ ಪ್ರಯಾಣಗಳನ್ನು ಮಾಡುತ್ತೇವೆ. ದೇವರು ನಮ್ಮನ್ನು ಆ ಪ್ರಯಾಣದಲ್ಲಿ ಎಷ್ಟೋ ಸುರಕ್ಷತೆಯನ್ನು, ಭದ್ರತೆಯನ್ನು ಕೊಟ್ಟು ಕಾಪಾಡಿ ನಮ್ಮನ್ನು ನೀವು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿರೋದಕ್ಕೋಸ್ಕರ ನಾವು ಆತನಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ನಾವು ಮಾಡಿದಂತಹ ಅನೇಕ ದೇವರಿಗೆ ವಿರೋಧವಂತಹ ಕಾರ್ಯಗಳನ್ನು ನಾವು ನೋಡುವಾಗ ನಾವು ಎಂದೋ ನಾಶವಾಗಿ ಹೋಗ್ಬೇಕಾಗಿ, ಆದ್ರೆ ದೇವರ ಮಹಾಕೃಪೆಯಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮನ್ನು ಇದುವರೆಗೂ ಕಾಪಾಡಿದಂತಹ ದೇವರಿಗೆ ನಾವು ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಸಾಲ. ಆತನ ವಾಕ್ಯವು ನಮ್ಮ ಜೀವಿತಗಳಲ್ಲಿ ಎಷ್ಟರ ಮಟ್ಟಿಗೆ ಸಮೃದ್ಧಿಯಾಗಿದೆಯೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು, ಹಾಗಿಲ್ಲದಿದ್ದರೆ ಈ ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿ ಆತನ ವಾಕ್ಯವನ್ನು ನಾವು ಸಮೃದ್ಧಿಯಾಗಿ ಆತನ ವಾಕ್ಯವು ನಮ್ಮ ಜೀವಿತಗಳಲ್ಲಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಹೀಗೆ ನಾವು ಸನ್ಮಾರ್ಗದಲ್ಲಿ ಅದು ನಡೆಸುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ವಾಕ್ಯವನ್ನು ನೋಡೋಣ. ಇಬ್ರಿಯ 4:12. ಇಬ್ರಿಯ 4:12. ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿಕತೆಗಿಂತಲೂ ಹದವಾದದ್ದು, ಕೀಲು ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು. ನೋಡಿ, ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ. ಇಬ್ಬಾಯಿಕತೆ ಎರಡು ಕಡೆಯೋದು ಹರಿತವಾಗಿತ್ತು. ಬೇಡವಾದ ಸಂಗತಿಗಳನ್ನು ಅದು ತೆಗೆದು ಬಿಸಾಡ್ತದೆ, ಕಟ್ ಮಾಡೋದು ಬಿಸಾಡ್ತದೆ. ಆದ್ರಿಂದ ದೇವರ ವಾಕ್ಯವು ಇಬ್ಬಾಯಿಕತೆಗೆ ಅದು ಸಮವಾಗಿದೆ. ಹೌದು, ಮತ್ತು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ. ಆದ್ರಿಂದ ಆತನ ಜೀವಳ ವಾಕ್ಯವು
ಎಂತ ಕಠಿಣ ಹೃದಯಗಳನ್ನು ಅದು ಛೇದಿಸಿ ಕಾರ್ಯ ಮಾಡುವಂತದ್ದಾಗಿ. ನೋಡಿ ಯಾವ ರೀತಿಯಲ್ಲಿ ಫರೋಹನ ಹೃದಯವು ಎಷ್ಟು ಕಲ್ಲಿನಂತೆ ಕಠಿಣವಾಗಿದ್ದರು, ದೇವರು ಅವನ ಹೃದಯವನ್ನು ಹೌದು ಮೃದು ಮಾಡಿ ಇಸ್ರಾಯೇಲ್ ಜನರನ್ನು ಅಲ್ಲಿಂದ ಮೋಶೆಯು ಬಿಡಿಸ್ಕೊಂಡು ಹೋದನ್ನು ನಾವು ನೋಡ್ತೀವಿ. ಆದ್ರಿಂದ ದೇವರ ವಾಕ್ಯ ಹೌದು ಅದು ಇಬ್ಬಾಯಿ ಕಥೆಯಂತೆ ಅದು ಹರಿತವಾದದ್ದು. ಒಂದೇ 2 ವಚನವನ್ನು ನೋಡ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನ. ಪ್ರಕಟಣೆ 1:16. ಸಮಯ ಆಯ್ತು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು, ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು ಎಂಬ. ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಾಯಲ್ಲಿ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು ಎಂಬುದಾಗಿ ನೋಡ್ತೇವೆ. ಮತ್ತು ಇದೇ 2:12 ಏನ್ ನೋಡುತ್ತೆ, ಅಲ್ಲಿ ಸಹ ನಾವು ಏನ್ ನೋಡ್ತೇವೆ, ಅಲ್ಲಿ ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು. ನೋಡಿ, ಆತನು ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಎಂಬುದಾಗಿ. ಹೀಗೆ ದೇವರ ವಾಕ್ಯವು ಆತನು ದೇವರ ವಾಕ್ಯ ಎಂಬುದಾಗಿ ಕೇಳಿದರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಎಂದರೆ 2 ಬೇರೆ ಅಲ್ಲ, ಒಂದೇ ಆಗಿದೆ. ಆದ್ರಿಂದ ಆತನ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಬಲವಿದೆ, ಅದು ಸತ್ಯವಾಗಿದೆ ಮತ್ತು ಅದು ನಮಗೆ ಜೀವವಾಗಿದೆ. ಅದರಲ್ಲಿ ನಾವು ಹೋಗುವುದಾದ್ರೆ ಅದು ನಮ್ಮನ್ನು ಸನ್ಮಾರ್ಗಕ್ಕೆ ನಡೆಸುವಂತದ್ದಾಗಿ. ಎಂತ ಅಮೂಲ್ಯವಾದಂತಹ ವಾಕ್ಯಗಳನ್ನು ದೇವರು ನಮಗೆ ಅನುಗ್ರಹಿಸಿ ಕೊಟ್ಟಿರುವಾಗ ನಾವು ಈ ವಾಕ್ಯಗಳನ್ನು ನಾವು ತಿಳ್ಕೊಂಡು ನಾವು ಅದನ್ನು ಉಪಯೋಗಿಸಿಕೊಂಡು ನಮ್ಮ ಜೀವಿತಗಳಲ್ಲಿ ನಾವು ಅದರ ಪ್ರಕಾರ ನಡೆಯುವುದಾದ್ರೆ, ಅದಕ್ಕೆ ವಿಧೇಯರಾಗಿದ್ದಾದ್ರೆ, ಅದನ್ನು ಅನುಸರಿಸಿ ನಡೆಯುವುದಾದರೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಎಂದಿಗೂ ನಮ್ಗೆ ತಪ್ಪುವುದಿಲ್ಲ. ಮತ್ತು ಹಾಗೆ ನಮ್ಮನ್ನು ಅದು ತಿದ್ದಿ ಸರಿಪಡಿಸುತ್ತದೆ ನಮ್ಮನ್ನು ಅದು ತಿದ್ದಿ ಸರಿಪಡಿಸುತ್ತದೆ, ಶುದ್ಧ ಮಾಡುತ್ತದೆ ಎಂಬುದಾಗಿ. 119:9 ವಚನ ನೋಡಿ. 119:9 ಕೀರ್ತನೆ. ನಾವು ಇಲ್ಲಿ ನೋಡುವಾಗ ಇಲ್ಲಿ ಯೌವನಸ್ಥರ ವಿಷಯದಲ್ಲಿ ನಾವು ನೋಡ್ತೀವಿ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. ಹೌದು, ಈ ಸಮಯದಲ್ಲಿ ಹೌದು ಈ ವಾಕ್ಯವು ಯೌವನಸ್ಥರಿಗೆ ಬಹಳ ಪ್ರಾಮುಖ್ಯವಾದಂತಹ ವಚನವಾಗಿದೆ. ನಡತೆಯನ್ನು ಯೌವನಸ್ಥ ಜೀವಿತಗಳಲ್ಲಿ ನಾವು ನಡತೆಯನ್ನು ಸರಿಪಡಿಸಿಕೊಳ್ಳಬೇಕಾದ್ರೆ ನಿಜವಾಗಿಯೂ ದೇವರ ವಾಕ್ಯವನ್ನು ನಾವು ಗಮನಿಸಿ ನಡೆಯಬೇಕಾಗಿದೆ. ಈ ದಿನಮಾನಗಳಲ್ಲಿ ನಾನು ಹೇಳಿದ ಹಾಗೆ ಯೌವನಸ್ಥರು ಈ ದಿವಸಗಳಲ್ಲಿ ಸಭೆಗೆ ಕ್ರಮವಾಗಿ ಬರುವುದು, ಅವರ ಕೆಲಸ ಕಾರ್ಯಗಳೇ ಅವರಿಗೆ ಹೆಚ್ಚಾಗಿರ್ತದೆ. ದೇವರ ವಾಕ್ಯಕ್ಕೆ ಅಷ್ಟು ಗಮನ ಕೊಡುವುದಿಲ್ಲ. ಅವರು ಗಮನ ಕೊಡದೆ ಈ ದಿವಸಗಳಲ್ಲಿ ಅವರು ತಮ್ಮದೇ ಆದಂತ ಈ ಲೋಕದ ಆಶೆ ಪಾಶಗಳಿಗೆ ಒಳಗಾಗಿ ಅವರು ಹೋಗುವಂತವರಾಗಿದ್ದಾರೆ. ಯಾವಾಗ ಯೌವನ ಪ್ರಾಯದಲ್ಲಿ ನಾವು ದೇವರ ಸೇವೆಯನ್ನು ಮಾಡ್ತೇವೋ ಆಗ ದೇವರು ನಮ್ಮನ್ನು ಮುಪ್ಪಿನವರೆಗೂ ಆತನು ಕಾಪಾಡುವಂತವನಾಗಿದ್ದಾನೆ ಎಂಬ ಸತ್ಯವನ್ನು ಅವರು ತಿಳ್ಕೊಂಡಿದ್ದರು. ಅದಕ್ಕೆ ಅವರು ಅವಿಧರಾಗಿ ಹೋಗ್ತಿದ್ದಾರೆ. ಸಭೆಗೆ ಅವರು ಆರಾಧನೆಗೂ ಸರಿಯಾದ ಸಮಯಕ್ಕೆ ಬರುವುದಿಲ್ಲ. ನಾವು ಎಷ್ಟು ಹೇಳಿದರೂ ಅವರ ಒಂದು ತಿದ್ದಿಕೊಳ್ಳುವಂತ ಬುದ್ಧಿ ಅವರಲ್ಲಿ ಇಲ್ಲ. ನಾವು ಹೇಳ್ತೇವೆ 9:30 ಗಂಟೆಗೆ ಹೌದು ಸಭೆಗೆ ಬರಬೇಕು ಅನ್ನೋದು. ಆದ್ರೆ ಅವ್ರೇನ್ ಮಾಡ್ತಾರೆ, 9:30 ಗಂಟೆಗೆ ಮನೆ ಬಿಡ್ತಾರೆ. 9:45, 10 ಗಂಟೆ, 10:15 ನಿಜವಾಗಿಯೂ ಆ ರೀತಿ ಮಾಡುವುದು ಬೇಡ ಎಂಬುದಾಗಿ ನಾವು ಎಷ್ಟು ಹೇಳಿದ್ರು. ಹೌದು, ನೀವು ಆ ರೀತಿಯಲ್ಲಿ ಮಧ್ಯ ಬಂದಾಗ ಅನೇಕರಿಗೆ ತೊಂದರೆ ಆಗ್ತದೆ. ನಿಮ್ಮನ್ನು ನೋಡ್ತಾರೆ ಮತ್ತು ಕುಳಿತಿದ್ರು ಆ ಕಡೆ ಹೋಗ್ಬೇಕು, ಎಷ್ಟೋ ತೊಂದರೆಗಳಾಗ್ತವೆ. ಆ ರೀತಿ ಬರಬೇಡ್ರಿ, ನೀವು ತಡವಾಗಿ ಬಂದ್ರೆ ನೀವು ಬರಲೇಬೇಡಿ ಎಂಬುದಾಗಿ ಹೇಳಿದರೆ ಯೌವನಸ್ಥ ಮಕ್ಕಳು ಎಷ್ಟು ಹುಷಾರಾಗಿರ್ತಾರೆ ಗೊತ್ತಾ. ನಾವು ರಾಗವನ್ನು ಹಾಡಿ ಬರ್ತಾರೆ, ರಾಗ ಆಡುವಾಗ ಅಥವಾ ರಾಗ ಮುಗಿಯುವಾಗ ಬರ್ತಾರೆ. ಅದು ಬಂದ ತಕ್ಷಣ ಅವ್ರು ಬರುವುದಿಲ್ಲ. ಅವರು ಬಂದು ಹೊರಗಡೆ ನಿಂತ್ಕೊಂಡು ನಾವು ಯಾವಾಗ ಸ್ತೋತ್ರ ಕೊಡಕ್ಕೆ ನಾವು ಹೋಗ್ತೀವೋ ಆವಾಗ ಬಂದು ಮೆತ್ತು ಕೂತ್ಕೊಂಡು ನೋಡಿ ಎಂತ ಯೌವನಸ್ಥರಿದ್ದಾರೆ. ಆದ್ರಿಂದ ಯೌವನಸ್ಥ ಮಕ್ಕಳ ವಿಷಯದಲ್ಲಿ ನಾನು ಇನ್ನೂ ಹೆಚ್ಚಾಗಿ ಮಾತಾಡ್ಬೇಕಾಗಿತ್ತು, ಆದ್ರೆ ಸಮಯ ಸಾಲದು. ಹೇಗೂ ನಮ್ಮಲ್ಲಿ ಅನೇಕ ಯೌವನಸ್ಥರುಗಳು ಈ ದಿವಸಗಳಲ್ಲಿ ಸೇವೆಯಲ್ಲಿ ತೊಡಸ್ಕೊಂಡಿದ್ದಾರೆ, ಬಹಳ ಸಂತೋಷ. ಆದ್ರೆ ಕೆಲವರು ಈ ದಿವಸಗಳಲ್ಲಿ ಲೋಕದ ಆಶೆ ಪಾಶೆಗಳ ಒಳಗಾಗಿ ಅವರನ್ನು ಕ್ರಮ ಪಡಿಸಿಕೊಳ್ಳದಂತ ರೀತಿಯಲ್ಲಿ ಅವರು ಈ ದಿವಸಗಳಲ್ಲಿ ಹೊರಟುವುದು ಬಹಳ ದುಃಖಕರವಂತ ವಿಷಯ. ನಿಜವಾಗಿಯೂ ಅವರಿಗೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕೆ ಹೊರತು
ಅವರು ಸರಿಯಾದ ರೀತಿಯಲ್ಲಿ ಕರ್ತನ ನಂಬಿಕೊಂಡು ಹಿಂದಕ್ಕೆ ಬರ್ಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅನೇಕ ಯೌವನಸ್ಥರು ಈ ದಿವಸಗಳಲ್ಲಿ ಅನ್ಯರೊಟ್ಟಿಗೆ ಸೇರಿ ಕ್ರಿಸ್ತ ನಂಬಿಕೆಯಿಂದ ಅವರು ದೂರ ಹೋಗಿದ್ದಾರೆ. ಈಗ ತಾತ್ಕಾಲಿಕಕ್ಕೆ ಅವ್ರಿಗೆ ಸಂತೋಷ ಇರಬಹುದು, ಆದ್ರೆ ಕೊನೆಯದಾಗಿ ಅವರು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಆದ್ರಿಂದ ಈಗಲೇ ಯೌವನಸ್ಥ ಮಕ್ಕಳಿಗೆ ಒಂದು ಎಚ್ಚರಿಕೆ ಕೊಡ್ತೇನೆ. ಹೌದು, ನಿಜವಾಗಿಯೂ ನಮ್ಮ ಸಭೆಗಳಲ್ಲಿರುವಂತಹ ಯೌವನಸ್ಥ ಮಕ್ಕಳು ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಆಸಕ್ತಿಯ ಒಂದು ಬೇಕು ಮತ್ತು ತಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಳಬೇಕಾದ್ರೆ ಹೌದು ನಿಜವಾಗಿ ದೇವರ ವಾಕ್ಯವನ್ನು ಗಮನಿಸಿ ನಡೆಯಲೇಬೇಕು. ಹಾಗೆ ಮಾಡಿದರೆ ದೇವರು ಅವರ ಜೀವಿತ ಕಾಲ ಅವರು ಮುಪ್ಪಿನವರೆಗೂ, ಅವರು ಈ ಲೋಕದಲ್ಲಿ ಇರುವವರೆಗೂ ದೇವರ ಸೇವೆಯನ್ನು ಮಾಡಿದಂತವರನ್ನು ದೇವರು ಎಂದಿಗೂ ಅವರನ್ನು ಕಾಪಾಡುತ್ತಾನೆ. ನಾವು ಹೇಳ್ತೇವಲ್ಲ, ಒಂದು ವಾಕ್ಯ ಇದೆಯಲ್ಲ, ದೇವರ ಸೇವೆಯನ್ನು ಮಾಡುವಂತವರ ಪಾದಗಳು ಎಷ್ಟೋ ಅಂದವಾಗಿವೆ. ನಾವು ಯೌವನಸ್ಥನಾಗಿದ್ದಾಗ ನಾವು ಅಲ್ಪ ಸ್ವಲ್ಪ ಸೇವೆ ಮಾಡಿದಂತವ್ರು, ಹಳ್ಳಿಗಳಿಗೆ ಹೋಗಿ ಸೈಕಲ್ ಅನ್ನು ತುಳ್ಕೊಂಡು ನಾವು ಸೇವೆ ಮಾಡಿದಂತ ಈ ಸಮಯದಲ್ಲಿ ದೇವರು ಒಂದು ಸಭೆಯನ್ನು ನೋಡಿಕೊಳ್ಳುವ ಹಾಗೆ ದೇವರು ಕೃಪೆ ಮಾಡಿದ್ದಾರೆ. ಹೇಗೂ ಆತನ ಸೇವೆಯಲ್ಲಿ ನಾವು ಪ್ರಾಮಾಣಿಕರಾಗಿ ಹೋಗುವುದಾದ್ರೆ ಖಂಡಿತವಾಗಿ ನಮ್ಮ ಜೀವಿತಗಳಲ್ಲಿ ದೇವರ ಆಶೀರ್ವಾದ ಎಂದೆಂದಿಗೂ ಅದು ಇರುತ್ತದೆ ಎಂಬುದಾಗಿ ನಾವು ತಿಳ್ಕೊಂಡು, ಹೌದು ಇದು ಒಂದು ಯೌವನಸ್ಥ ಮಕ್ಕಳಿಗೆ ಎಚ್ಚರಿಕೆಯ ವಾಕ್ಯ. ಆತನ ವಾಕ್ಯವನ್ನು ನಾವು ಅವರು ಗಮನಿಸಿ ನಡೆಯುವುದರಿಂದ ಅವರು ಆಶೀರ್ವಾದವನ್ನು ತಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಬೇಕು. ಯೌವನಸ್ಥ ಜೀವಿತಗಳಲ್ಲಿ ಅನೇಕ ರೀತಿಯಲ್ಲಿ ತಪ್ಪಿ ಹೋದಾಗ ನಾವು ಆತನ ವಾಕ್ಯ ನಮ್ಮಲ್ಲಿ ಇರುವುದಾದ್ರೆ ಆ ತಪ್ಪಿಸುವಿಕೆಯಿಂದ ದೇವರು ಬಿಡಿಸಿ ನಮ್ಮ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ಶುದ್ಧಪಡಿಸಿ ನಮ್ಮನ್ನು ತಿದ್ದಿ ಸರಿ ಮಾಡಿ ತನ್ನ ಮಾರ್ಗಕ್ಕೆ ಆತನು ಸೆಳೆಕೊಳ್ಳುವಂತವನಾಗಿರ್ತಾನೆ. ಆದ್ರಿಂದ ಕಡೆಯದಾಗಿ ಆತನ ವಾಕ್ಯವು ನಂಬಿಕೆಗೆ ನಡೆಸುವಂಥದ್ದು. ಆತನ ನಾಮಕ್ಕೆ ಸ್ತೋತ್ರವಾಗಿ. ರೋಮ 10:14-17, ರೋಮ 10 ಮತ್ತೆ 14ನೇ ವಚನ. ರೋಮ 10ನೇ ಅಧ್ಯಾಯ 14 ಮತ್ತೆ 17ನೇ ವಚನ. ಆದರೆ ತಾವು ಯಾವನನ್ನು ನಂಬಲಿರುವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಡಿಸಲ್ಪಡದೆ ಸಾರುವುದೆಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದಿದೆ. ನಾವು 18ನೇ ವಚನದಲ್ಲಿ ನಾವು ನೋಡುವಾಗ 17ನೇ ವಚನ ಕಡೆ ಭಾಗ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬ. ನೋಡಿ, ಕ್ರಿಸ್ತನ ವಾಕ್ಯವು ನಮಗೆ ನಂಬಿಕೆಗೆ ಆಧಾರವಾಗಿದೆ ಎಂಬುದಾಗಿ ದೇವರ ವಾಕ್ಯ. ಆದ್ರಿಂದ ನಂಬಿ ನಾವು ಜೀವಿಸ್ತಿರುವಂತ ನಾವುಗಳು ಹೌದು ಯಾವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಸಾಗಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ತಿಳ್ಕೊಂಡು ಆತನಿಗೆ ಯೋಗ್ಯರಾಗಿ ನಾವು ಜೀವಿಸ್ತಾ ಬರೋಣ. ಮತ್ತು ಕಡೆಯದಾಗಿ ನಾವು ಧರ್ಮೋಪದೇಶ ಕಾಂಡ 9:18 ನಾವು ನೋಡೋಣ ಏನ್ ಹೇಳ್ತದೆ ಅಲ್ಲಿ ಸಹ ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 9:11 ದಯಮಾಡಿ ಕ್ಷಮಿಸಿ, 9 ಅಲ್ಲ, ದಯಮಾಡಿ ಕ್ಷಮಿಸಿ, ಅದು ನಾನು ಬರ್ಕೊಂಡಿಲ್ಲ. ಹೇಗೂ ಅದು ನಾವು ನೋಡ್ತೇವೆ, ಅದು ನನ್ನ ಬಾಯಲ್ಲಿದೆ, ನನ್ನ ಹೃದಯದಲ್ಲಿದೆ ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಬಾಯಲ್ಲಿದೆ, ನನ್ನ ಹೃದಯದಲ್ಲಿದೆ. ನಾವು ರೋಮಾಪುರ 9:10 ನಾವು ನೋಡುವಾಗ ನಾವು ಕರ್ತನನ್ನು ನನ್ನ ಬಾಯಿಂದ ಅರಿಕೆ ಮಾಡಿ ನಮ್ಮ ಹೃದಯದಿಂದ ಆತನು ಸತ್ತವರುಗಳಿಂದ ಎಬ್ಬಿಸಿದ್ದಾನೆ ಎಂಬುದಾಗಿ ನಾವು ನಂಬಿದರೆ ನಮಗೆ ರಕ್ಷಣೆ ಆಗ್ತದೆ. ಆದ್ರಿಂದ ಆತನ ವಾಕ್ಯವು ನಮ್ಮ ಸಮೀಪದಲ್ಲಿದೆ. ದೇವರು ನಮ್ಗೆ ಈ ದಿವಸದಲ್ಲಿ ದೇವರ ವಾಕ್ಯವನ್ನು ನಮ್ಗೆ ಆತನು ಕೊಟ್ಟಿದ್ದಾನೆ. ಆ ವಾಕ್ಯವು ಆತನೇ ಆಗಿರುವಾಗ ಆತನಲ್ಲಿ ನಾವು ಎಷ್ಟರ ಮಟ್ಟಿಗೆ ನೆಲೆಗೊಂಡಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು, ಹೌದು ಈ ಸಮಯದಲ್ಲಿ ದೇವರ ವಾಕ್ಯವು ನಮ್ಗೆ ಯಾವ ರೀತಿಯಲ್ಲಿ ಅದು ಎಚ್ಚರಿಸ್ತಾ ಇದೆ, ಬಲಪಡಿಸ್ತಾ ಇದೆ, ಆದರಣೆ ಕೊಡುತ್ತಾ ಇದೆ, ನಮ್ಮ ಜೀವಿತಗಳಲ್ಲಿ ಆ ವಾಕ್ಯವು ಎಷ್ಟರ ಮಟ್ಟಿಗೆ ಕಾರ್ಯ ಮಾಡುತ್ತಿದೆ ಎಂಬುದಾಗಿ ನಮ್ಮನ್ನು ನಾವು ತಿಳ್ಕೊಂಡವರಾಗಿ ನಾವು ಆತನಿಗೆ ಯೋಗ್ಯರಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೀತಾ ಬರುವುದಾದ್ರೆ, ಹೌದು ನಾವು ಈ ರೀತಿಯಾಗಿದ್ದು ನಾವು ಪ್ರಾರ್ಥನೆ ಮಾಡುವುದಾದ್ರೆ
ಖಂಡಿತವಾಗಿಯೂ ಆತ ನಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ. ನಾವು ವಿಧೇಯರಾದ್ರೆ ನಾವು ನಾವು ಮೊದಲನೇ ಸಮಯ 15:22 ನಾವು ನೋಡುವಾಗ ಹೌದು, ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಆತನು ಮೆಚ್ಚುವಂತವನು. ಆದ್ರಿಂದ ನಾವು ವಿಧೇಯರಾಗೋಣ, ಅನುಸರಿಸೋಣ. ಆವಾಗ ದೇವರು ನಮ್ಗೆ ಎಲ್ಲಾ ವಿಷಯಗಳಲ್ಲಿ ನಮ್ಗೆ ಕೃಪೆ ತೋರುವಂತವನಾಗಿದ್ದಾನೆ. ನಾವು ಮಾಡುವಂತ ಪ್ರಾರ್ಥನೆಗೆ ಉತ್ತರ ಕೊಡುವಂತವನಾಗಿದ್ದಾನೆ. ನಾವು ಮೊದಲನೇ ಯೋಹಾನ 5:14 ಏನ್ ನೋಡ್ತೇವೆ ನೋಡಿ. ಮೊದಲನೇ ಯೋಹಾನ 5:14. ಮೊದಲನೇ ಯೋಹಾನ 5:14. ನಾವು ಏನು ಬೇಡಿಕೊಂಡರೂ ಆತ ನಮ್ಗೆ ವಿಜ್ಞಾಪನೆ 14ರಲ್ಲಿ ನಾವು ನೋಡುವಾಗ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂಬ ಧೈರ್ಯವು ಆತನ ವಿಷಯವಾಗಿ ನಮಗೂ. ನಿಜವಾಗಿಯೂ ದೇವರ ವಾಕ್ಯವು ಆತನ ಚಿತ್ತವನ್ನು ಸಹ ನಮಗೆ ತಿಳಿಸುವಂತದ್ದಾಗಿದೆ. ಆದ ಚಿತ್ತವನ್ನು ತಿಳಿಸಿ ಆ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಈ ಎಲ್ಲಾ ವಾಕ್ಯಗಳು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಆವಾಗ ಯಾವ ಅಡ್ಡಿಯೂ ಇರೋದು. ಆದ್ರಿಂದ ಎಚ್ಚರಿಕೆಯಾಗಿರೋಣ. ನಮ್ಮ ಜೀವಿತಗಳಲ್ಲಿ ಆತನ ವಾಕ್ಯವು ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತಾ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ಹೌದು ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ದೇವರು ನಮಗೆ ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂತವನಾಗಿರ್ತಾನೆ. ಆದ್ರಿಂದ ಕಡೆಯದಾಗಿ ನಾವು ಇನ್ನೊಂದು ವಾಕ್ಯ ನೋಡೋಣ. ಯಾವ ರೀತಿಯಲ್ಲಿ ಪ್ರಾರ್ಥನೆಗೆ ಆತನ ಉತ್ತರ ಕೊಡೋದು, ನಾವು ಯಾವ ರೀತಿಯಲ್ಲಿ ಇದ್ದರೆ ದೇವರು ನಮ್ಗೆ ಉತ್ತರ ಕೊಡುವುದಿಲ್ಲ ಎಂಬುದಾಗಿ ನಾವು ನೋಡುವಾಗ, ಇದೇ ಜ್ಞಾನೋಕ್ತಿಗಳು 1ನೇ ಅಧ್ಯಾಯ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ ನೋಡಿ. ನಾವು ಯಾವಾಗ ಆತನ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದರೆ, ನಾವು ಗಂಡಾಂತರಕ್ಕೆ ಸಿಕ್ಕುವಾಗ, ನಾವು ದೇವರನ್ನು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ವಿಷಯದಲ್ಲಿ ಯಾವ ರೀತಿಯಲ್ಲಿ ಆತನು ನಮ್ಮ ಮೇಲೆ ಹೌದು ಇರ್ತಾನೆ ಎಂಬುದಾಗಿ ನೋಡುವಾಗ ನಾವಿಲ್ಲಿ ನೋಡ್ತೇವೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 26ನೇ ವಚನ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ, ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆಯಿಟ್ಟರು, ನಾನು ಉತ್ತರ ಕೊಡೆನು. ನನ್ನನ್ನು ಆತರದಿಂದ ಹುಡುಕಿದರೂ ನಾನು ಕಾಣಿಸೆನು. ಯಾಕಂದ್ರೆ ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡಿದರು ಎಂಬ ನೋಡಿ. ಇಲ್ಲಿ ಆತನ ವಾಕ್ಯಕ್ಕೆ ನಾವು ಅವಿಧೇಯರಾದ್ರೆ, ಆತನ ಭಯಭಕ್ತಿಯಲ್ಲಿ ನಾವು ಮಾಡದೆ ಹೋದ್ರೆ, ಆತನ ಭಯಭಕ್ತಿಯಲ್ಲಿ ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ಆತ ನಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡು, ನಮ್ಮ ಅಪಾಯದಲ್ಲಿ ಆತನು ನಗುವನು. ನೋಡಿ ಎಂತ ಒಂದು ವಾಕ್ಯ. ಆದ್ರಿಂದ ನಾವು ವಿಧೇಯರಾಗೋಣ, ಆತನಿಗೆ ದೇವರ ವಾಕ್ಯಕ್ಕೆ ವಿಧೇಯರಾದ್ರೆ ನಾವು ಮೇಲನ್ನು ಅನುಭವಿಸುವಂತವರಾಗಿರ್ತೇವೆ. ಆದ್ರಿಂದ ಈ ಎಲ್ಲ ವಾಕ್ಯಗಳನ್ನು ನಾವು ತಿಳ್ಕೊಂಡು ನಾವು ವಾಕ್ಯಕ್ಕೆ ವಿಧೇಯರಾಗೋಣ, ಆತನನ್ನು ಮಹಿಮೆಪಡಿಸೋಣ. ಮತ್ತು ಹಾಗೆ ಕಡೆಯದಾಗಿ ಇನ್ನೊಂದು ಸ್ವಲ್ಪ 2 ನಿಮಿಷ ನಾನು ತಗೊಳ್ತೇನೆ. ಈ ಕೊರೋನಾ ವೈರಸ್ ವಿಷಯದಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ನಿಜವಾಗಿಯೂ ಈ ದಿವಸಗಳಲ್ಲಿ ಟಿವಿ ನೋಡ್ತಾ ಇರೋಕೆ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಭಯ ಉಂಟಾಗ್ತಾ ಇದೆ. ಹೌದು, ಮಾರ್ಚ್ 22ನೇ ತಾರೀಕರಂದು ಪ್ರಾರಂಭವಾದಂತ ಈ ಒಂದು ಕೊರೋನಾ ವೈರಸ್, ಈ COVID-19 ಈ ದಿವಸ ಪ್ರಬಲವಾಗಿ ತನ್ನ ಕಾರ್ಯವನ್ನು ಮಾಡ್ತಾರೆ. ಅನೇಕರು ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಎಷ್ಟೋ ಲಕ್ಷೋಪಲಕ್ಷ ಜನರು ಪ್ರಪಂಚದಲ್ಲಿ ಸತ್ತು ಹೋಗಿದ್ದಾರೆ ಮತ್ತು ಅನೇಕರಿಗೆ ಸೋಂಕು ತಗಲಿ ಅಪಾಯದ ಸ್ಥಿತಿಯಲ್ಲಿದ್ದಾರೆ. ನಾವು ಈ ದಿವಸ ಟಿವಿಯಲ್ಲಿ ನೋಡುವಾಗ ಹೌದು, ಎಷ್ಟೋ ಜನರು ತಮ್ಮ ಗುಳೆ ಹೋಗಿ ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ. ಅವರ ಒಂದು ಪರಿಸ್ಥಿತಿಗೆ ಎಷ್ಟು ಭಯಂಕರವಾಗಿ. ಆದ ದೇವರ ಮಕ್ಕಳಾದ ನಮಗೆ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ ಹಾಗೆ, ಆತನ ಸನ್ನಿಧಾನದಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳುವ ಹಾಗೆ ದೇವರು ನಮ್ಗೆ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಆತ ನಮ್ಗೆ ಸ್ತೋತ್ರವಾಗಲಿ. ಆದ್ರೂ ಸಹ ನಾವು ಇವೆಲ್ಲವನ್ನು ನಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಂಡು ಹೌದು, ಅನೇಕರು ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಅನೇಕರು ಇದರ ನಿಮಿತ್ತವಾಗಿ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ. ಅನೇಕರಿಗೆ ಅರ್ಧ ಸಂಬಳ ಬರುತ್ತಿದೆ ಮತ್ತು IT-BT ಕಂಪನಿಯವರು ಮನೆಯಲ್ಲೇ ದೇವರ ಅವರ ಕೆಲಸವನ್ನು ಮಾಡುವಂತದ್ದು. ಅವರ ಒಂದು ಸ್ಥಿತಿ ಕೇಳುವಾಗ ಅಯ್ಯೋ, ನಾವು ಆ ಕಂಪನಿಗೆ ಹೋಗಿದ್ರೆ ಚೆನ್ನಾಗಿತ್ತು, ಮನೆಯಲ್ಲಿ ನಮಗೆ ವಿಪರೀತ ಕೆಲಸ ಎಂಬುದಾಗಿ ಅವರು ಹೇಳ್ತಿದ್ದಾರೆ. ಮತ್ತು ಕೊರೋನಾ ವಾರಿಯರ್ಸ್ ಕೂಡ ಈಗ ಹೌದು ಸೋಂಕು ತಗಲಿದೆ ಎಂಬುದಾಗಿ ಮತ್ತು ಕೊರೋನಾ ವೈರಸ್ ನಿಂದ ಹೌದು ಸತ್ತಿದ್ದರೆ ಅಂತವರ ಹೌದು ಭೂಸ್ಥಾಪನಾ ಕಾರ್ಯವು ಎಷ್ಟು ಭಯಂಕರವಾಗಿದೆ. ಅದನ್ನು ನೋಡುವಾಗ ನಿಜವಾಗಿಯೂ ನಮ್ಗೆ ಭಯಂಕರವಾಗಿದೆ. ಇದರ ಮಧ್ಯೆ ವಿಪರೀತವಾದ ಮಳೆಯಿಂದಾಗಿ ಬೆಳೆ ನಾಶ, ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಮಿಡತೆಗಳ ಕಾಟ ಮತ್ತು ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಮತ್ತು ಚೈನಾದವರು ಮಾಡುತ್ತಿರುವಂತಹ ಅನೇಕ
ಕುಯುಕ್ತಿಗಳನ್ನು ನೋಡುವಾಗ ಯುದ್ಧದ ಭೀತಿಗಳಾಗುವಂತಹ ಸಂಗತಿಗಳಾಗ್ತವೆ. ಆದ್ರಿಂದ ಕ್ರೈಸ್ತರಂತ ನಾವುಗಳು ಹೆಚ್ಚಾಗಿ ಈಗ ಬಂದಿರುವ ಕೊರೋನಾ ವೈರಸ್ ಅನ್ನು ಹಬ್ಬದಂತೆ ಮತ್ತು ಬಂದಿರೋದರಿಗೆ ಆದಷ್ಟು ಬೇಗನೆ ಗುಣಮುಖರಾಗುವಂತೆ ಇದಕ್ಕೋಸ್ಕರ ಸತತವಾಗಿ ದುಡಿತಿರುವಂತ ಹೌದು ವೈದ್ಯರಿಗೆ, ದಾದಿಯರಿಗೆ, ಹೌದು ವಾರ್ಡ್ ಬಾಯ್ಗಳಿಗೆ ಮತ್ತು ಆಶಾ ಕರ್ತೆಯರಿಗೆ, ಡ್ರೈವರ್ಗಳಿಗೆ ಮತ್ತು ಪೊಲೀಸ್ ತಂಡದವರಿಗೆ ನಾವು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇದಕ್ಕೆ ಹೆಚ್ಚಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಂಡು ಈ ಒಂದು ಕೊರೋನಾ ವೈರಸ್ ಲಿಂಕು ಇದು ಕಟ್ಟಾಗುವಂತೆ, ಇದರ ಸಂಪೂರ್ಣವಾಗಿ ನಿರ್ಮೂಲವಾಗುವಂತೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾ ಬರೋಣ. ದೇವರು ಈ ವಾಕ್ಯಗಳನ್ನು ನಮ್ಗೆ ಆಶೀರ್ವದಿಸಲಿ. ಈ ಒಂದು ಸಮಯವನ್ನು ಕೊಟ್ಟಂತ ಶಿವಮೊಗ್ಗ ಸಭೆಯವರಿಗೆ ನಾನು ಕೃತಜ್ಞತೆಯಿಂದ ವಂದನೆಯನ್ನು ಸಲ್ಲಿಸುವಂತ ದೇವರ ನಾಮಕ್ಕೆ ಸ್ತೋತ್ರ.